ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಒಂದು 2-3 ದಿವಸದಿಂದ ವೀಡಿಯೋ ಹಾಕಿರಲಿಲ್ಲ. ಏನಕ್ಕಪ್ಪ ಹಾಕಿರಲಿಲ್ಲ ಅಂತಂದರೆ ಕೆಮ್ಮಾಗಿರೋದ್ರಿಂದ ವಾಯ್ಸು ಸ್ವಲ್ಪ ಬೇಸ್ ವಾಯ್ಸ್ ಆಗಿಬಿಟ್ರೆ, ಅದರಿಂದಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿರಲಿಲ್ಲ, ಮಾತಾಡೋಕ್ಕಾಗ್ತಾಯಿರಲಿಲ್ಲ. ಅದರಿಂದಾಗಿ ಯಾವುದಂಥ ವೀಡಿಯೋ ಮಾಡಿರಲಿಲ್ಲ. ಬಟ್ ಇವಾಗ ಒಂದು ಓಕೆ ಆಗಿದೆ, ಒಂದು 75% ಓಕೆ ಅಂತ ಅನಿಸುತ್ತೆ. ಇನ್ನೂ ಒಂದು 25% ಓಕೆ ಆಗಬೇಕು. ಬಟ್ ಈಗಲೂ ಕೂಡ ಒಂದು ಸ್ವಲ್ಪ ಯಾಕೋ ಬರ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಟಾಪಿಕ್ ಏನಪ್ಪ ಇವತ್ತು ಅಂತಂದರೆ, ನೋಡಿ, ಝೊಮ್ಯಾಟೊ ಕಡೆಯಿಂದ ಒಂದು ಪವರ್ ಬ್ಯಾಂಕ್ ತರಿಸಿದ್ದೀನಿ ನಾನು. ಎಷ್ಟು ಗೊತ್ತಾ, ಇದು 650 ರೂಪಾಯಿ. 650 ರೂಪಾಯಿಗೆ ಝೊಮ್ಯಾಟೊಯಿಂದ ನಾವು ಏನೋ ಪವರ್ ಬ್ಯಾಂಕ್ ತಗೊಳೋದು ಬರ್ತಾ ಅಂತ ನೋಡೋಣ. ಏನಕ್ಕಪ್ಪ ಅಂತಂದರೆ, ಈಗ ಬೇರೆ ಕಡೆ ನಾವು ತೊಗೊಳ್ತೀವಿ ಅಂತಂದರೆ 20,000 mAh, ಆಲ್ಮೋಸ್ಟ್ ಅಲ್ಲಿ ದುಡ್ಡು ಜಾಸ್ತಿನೇ ಇರುತ್ತೆ. 1000ಕ್ಕಿಂತ ಯಾವುದೂ ಕಮ್ಮಿ ಇಲ್ಲ. ನಾನು ಕೂಡ ಆನ್ಲೈನಲ್ಲಿ ಎಲ್ಲ ಚೆಕ್ ಮಾಡಿ ನೋಡಿದ್ದೀನಿ, ಬಟ್ ಯಾವುದು 1000ಕ್ಕಿಂತ ಕಮ್ಮಿ ಇಲ್ಲ. ಬಟ್ ಇಲ್ಲಿ 650 ರೂಪಾಯಿಗೆ ನಮಗೆ ಸಿಕ್ಕಿದೆ, ಆಫರಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಝೊಮ್ಯಾಟೊದನ್ನು ಕಳಿಸಿದ್ದೀನಿ. ಬಟ್ ಝೊಮ್ಯಾಟೊ ಕಡೆಯಿಂದ ತಗೊಳೋದ್ರಿಂದ ಒಂದು ಕ್ವಾಲಿಟಿ ಅನ್ನೋದು ಇರುತ್ತೆ. ಅದರಿಂದಾಗಿ ಆ ಕ್ವಾಲಿಟಿ ಇದೆಯೋ ಇಲ್ವೋ ಅಂತ ಕೂಡ ಗೊತ್ತಿಲ್ಲ. ಬಟ್ ನನ್ನ ಹತ್ರನೂ ಒಂದಿದೆ ನೋಡಿ, ಇದು ಲಿಥಿಯಂ ಬ್ಯಾಟ್ರಿ. ಇದು MI ತೊಗೊಂಡಿರೋದು. ಇವಾಗ ಎಷ್ಟು ಪ್ರೈಸ್ ಇದೆ ಅಂತಂದರೆ, ಇದು 2150 ರೂಪಾಯಿ ಏನೋ ಇದೆ ಫ್ಲಿಪ್ಕಾರ್ಟಲ್ಲಿ. ಅದೇ ಇದೆ ಲಿಥಿಯಂ ಬ್ಯಾಟ್ರಿ. ಇದು ಲಿಥಿಯಂ ಬ್ಯಾಟ್ರಿ ಅಲ್ಲ ಅಂತ ಅನಿಸುತ್ತೆ. ಸೊ ಬಟ್ ಒಂದು ವರ್ತ್ ಇದೆಯಾ ಇಲ್ಲ ಅನ್ನೋದು ಇವಾಗ ಓಪನ್ ಮಾಡಿಬಿಟ್ಟು ನೋಡೋಣ. ಓಪನ್ ಮಾಡಿದೆ, ಯಾವ ಥರ ಇದೆ ಅಂತ ಬ್ರ್ಯಾಂಡಿಂಗು. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ತಗೊಳ್ಳಿ. ಇದು ಝೊಮ್ಯಾಟೊನದೆಲ್ಲ ಉಲ್ಟಾ ಬರ್ತಾ ಇದೆ, ಅದಕ್ಕೋಸ್ಕರ ನೋಡಿ. ಈ ಕವರಲ್ಲಿ ಇದೊಂದು ಸ್ಟಿಕ್ಕರ್ ಇದೆ ಅಷ್ಟೇ, ಅದು ಬಿಟ್ಟು ಇನ್ನೇನು ಒಳಗಡೆ ಏನೂ ಕೊಟ್ಟಿಲ್ಲ. ಅದೇ ಇದು ಅಡ್ರೆಸ್ ಅಷ್ಟೇ, ಅಡ್ರೆಸ್ಸು ಮತ್ತು ಬಿಲ್ಲು ಸೈಡಲ್ಲಿ ಇಟ್ಬಿಡ್ತೀನಿ. ಇದನ್ನು ಓಪನ್ ಮಾಡೋಣ. ಸ್ಟಾಚಿಂದ ಯಾವ ಥರ ಕಾಣಿಸ್ತಾ ಇದೆ ಅಂತ ಝೊಮ್ಯಾಟೊ ಅಂತ ಹೇಳ್ಬಿಟ್ಟು ನೀಟಾಗಿ ಹಾಕಿದ್ದಾನೆ. 20 ವ್ಯಾಟ್. ಇದು 20 ವ್ಯಾಟು, ಇದು 33 ವ್ಯಾಟ್ ಇದೆ. ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ. ವ್ಯಾಟ್ ಸ್ವಲ್ಪ ಕಮ್ಮಿ ಇದೆ ಇದು. ನೋಡಿ, ಈ ಥರ ಇದೆ ಪವರ್ ಬ್ಯಾಂಕು. ಅಂದರೆ ಡೇಟಾ ಕೇಬಲ್ ಏನು ಕೊಟ್ಟಿಲ್ಲ ಇದರಲ್ಲಿ. ಇದು ತಗೊಂಡಾಗ ಇದೊಂದು ಡೇಟಾ ಕೇಬಲ್ ಕೂಡ ಫ್ರೀಯಾಗಿ ಬಂದಿತ್ತು ನನಗೆ ನೋಡಿ. ಸೊ ಆಮೇಲೆ ಇಲ್ಲಿ 20,000 mAh ಅಂತ ಇದೆ. ನಮಗೆ ಡೆಲಿವರಿ ಜಾಬ್ ಮಾಡಬೇಕು ಅಂತ ಅಂದರೆ ಪವರ್ ಬ್ಯಾಂಕು ಕೂಡ ತುಂಬ ಬೇಕಾಗಿದೆ. ಅದಕ್ಕೋಸ್ಕರನೇ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಇದನ್ನು ಆನ್ ಮಾಡಲಾ? ಎಲ್ಲ ಆನ್ ಆಗ್ತಾಯಿದೆ ಅಂತಲೂ ಕೂಡ ಇದು ತೋರಿಸ್ತಾ ಇಲ್ಲ. ಈಗ ತೋರಿಸ್ತಾ ಇದೆ ನೋಡಿ. ಚಾರ್ಜು ಕೂಡ ಫುಲ್ ಮಾಡಿ ಕಳಿಸಿದ್ದಾರೆ. ಫೋಕಸ್ ಮಾಡ್ತೀನಿ ನೋಡಿ. ಒಂದು 5 ಮಿನಿಟ್ಸ್ ನಾನು ಚಾರ್ಜ್ ಹಾಕ್ತೀನಿ ನನ್ನ ಮೊಬೈಲ್ನ. ಎಷ್ಟಿದೆ ಅಂತ, ಎಷ್ಟಾಗುತ್ತೆ ನೋಡಿ. ಇವಾಗ ಒಂದು 5 ನಿಮಿಷ ಚಾರ್ಜ್ ಹಾಕ್ಬಿಟ್ಟು ನೋಡೋಣ. ಇವಾಗ 37% ಇದೆ ಈ ಮೊಬೈಲಲ್ಲಿ. 37%. 5 ನಿಮಿಷ ಟೈಮರ್ ಹಾಕ್ಬಿಟ್ಟು ಇವಾಗ ನಾನು ಇಟ್ಬಿಟ್ಟು ಜೊತೆಯಲ್ಲಿ ಚಾರ್ಜ್ ಹಾಕಿ ನೋಡೋಣ ಎಷ್ಟೊತ್ತು ಚಾರ್ಜ್ ಆಗುತ್ತೆ ಅಂತ, ಎಷ್ಟು % ಆಗ್ಬೋದು ಅಂತ ನೋಡೋಣ. ಈಗ 37 ಇದೆ. ಚಾರ್ಜ್ ಹಾಕೊಂಡು ನೋಡಿ, ಚಾರ್ಜ್ಗೆ ಹಾಕಿದ್ದೀನಿ. ಇವಾಗ ಚಾರ್ಜ್ ಕೂಡ ಆಗ್ತಾಯಿದೆ. ಅದೇ ಒಂದು 5 ನಿಮಿಷಕ್ಕೆ ಎಷ್ಟಾಗುತ್ತೆ ಅಂತ ನೋಡೋಣ. ಸ್ಟಾಪ್ ವಾಚ್ ಆನ್ ಮಾಡಿದೆ ಅಂತ ಅನ್ಸೋದಲ್ಲ. ಸ್ಟಾಪ್ ವಾಚ್ ಆನ್ ಮಾಡಿಲ್ಲ, ಇವಾಗ ಆನ್ ಮಾಡ್ತೀನಿ 5 ನಿಮಿಷಕ್ಕೆ. ಎಷ್ಟು 37 ಇದೆ. ಎಷ್ಟು ಚಾರ್ಜ್ ಆಗುತ್ತೆ ಅಂತ ನೋಡೋಣ, ಎಷ್ಟು % ಚಾರ್ಜ್ ಆಗ್ಬೋದು ಅಂತ 5 ಮಿನಿಟ್ಸ್ಗೆ. ಸ್ನೇಹಿತರೆ ನೋಡಿ, ಈಗ ಚಾರ್ಜಿಂಗಿಂದ ನಾನು ತೆಗೆದೆ. ಕರೆಕ್ಟಾಗಿ 3% ಆಗಿದೆ ನೋಡಿ. 37ಕ್ಕೆ ನಾನು ಹಾಕಿದ್ದು, ಈಗ 40% ಆಗಿದೆ. ಅದೇ ಒಂದು 5 ನಿಮಿಷಕ್ಕೆ ಒಂದು 3% ಆಗಿದೆ. ಅದು ಬಟ್ ವೇರೆ ಆಗುತ್ತೆ, ಅದೇನೇನಕ್ಕೆಲ್ಲ ವೇರೆ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿನೂ ಕೊಟ್ಟಿದ್ದಾನೆ. ಆಮೇಲೆ ಮಾಮೂಲಿ ಈಗ ಎಲ್ಲದರಲ್ಲೂ ಯಾವ ಥರ ಇರುತ್ತೋ ಅಲ್ಲೇ ಥರನೇ ಸೇಮ್ ಇರೋದು, ಏನು ಚೇಂಜಸ್ ಏನಿಲ್ಲ ನೋಡಿ. ವೆಯ್ಟು ಆಲ್ಮೋಸ್ಟ್ ಸೇಮ್ ಇದೆ, ಏನಿಲ್ಲ, ವೆಯ್ಟು ಸೇಮ್ ಇದೆ, ಏನು ಜಾಸ್ತಿ ಕಮ್ಮಿ ಏನಿಲ್ಲ. ಆಲ್ಮೋಸ್ಟ್ ಎರಡೂ ಕೂಡ ಸೇಮ್ ಇದೆ, ಏನು ಚೇಂಜಸ್ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಪವರ್ ಬ್ಯಾಂಕ್ ಯಾವ ಥರ ಇದೆಯೋ ಸೇಮ್ ಅದೇ ಥರ ಇದೆ. ಇದೇನಕ್ಕಪ್ಪ ನಾನು ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಡೆಲಿವರಿ ಪಾರ್ಟ್ನರ್ ಆಗಿ ನಾವು ಕೆಲಸ ಮಾಡ್ತೀವಿ ಅಂತಂದರೆ ಝೊಮ್ಯಾಟೊ ಅಂತನಲ್ಲ, ಯಾವ್ದ್ರಲ್ಲಿ ಮಾಡ್ತೀವಿ ಅಂತಂದ್ರು. ಸೊ ಇದು ಇದ್ದರೆ ನಮಗೆ ಕೆಲಸ ಆಗೋದು. ಇಲ್ಲಿ ಇಲ್ಲ ಅಂತಂದರೆ ತುಂಬ ಅಂದರೆ ತುಂಬ ತೊಂದರೆ ಆಗುತ್ತೆ. ಸೊ ಮೇಯ್ನ್ ಪವರ್ ಬ್ಯಾಂಕ್ ಬೇಕೇ ಬೇಕು.
ನೋಡಿ ಇದು ಚಾರ್ಜ್ ಆಗಿ ತೋರಿಸಿದ್ದು ಸುಮ್ಮನೆ ಅಷ್ಟೇ, ಬಟ್ ಅದು ಮೊಬೈಲಿಂದ ಮೊಬೈಲ್ಗೂ ಬೇರೆ ಆಗುತ್ತೆ. ಆಮೇಲೆ ನಾವು ಹಾಕೋಂಥ ಡೇಟಾ ಕೇಬಲ್ ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಡೇಟಾ ಕೇಬಲ್ ಹಾಕಿದ್ರೆ ಅವಾಗ ಚಾರ್ಜ್ ಕೂಡ ಫಾಸ್ಟ್ ಆಗುತ್ತೆ. ಬಟ್ ಇವಾಗ ನಾವು ಏರ್ಪೋರ್ಟಲ್ಲೆಲ್ಲ ಬರುತ್ತಲ್ಲ ಅದೆಲ್ಲ ಹಾಕ್ಬಿಟ್ಟು ಚಾರ್ಜ್ ಮಾಡಕ್ಕೆ ಹೋದರೆ ಅದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಕ್ಯಾರಿ ಮಾಡೋಕ್ಕೆ ಈಸಿಯಾಗಿರುತ್ತೆ, ಚಿಕ್ಕದಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಕ್ಯಾರಿ ಮಾಡ್ತೀವಿ. ಬಟ್ ನಮ್ಮ ಮೊಬೈಲ್ ಚಾರ್ಜರ್ ಕೊಟ್ಟಿರ್ತಾರಲ್ಲ ಆ ಚಾರ್ಜರ್ ಹಾಕಿದ್ರೆ ಸ್ವಲ್ಪ ಬೇಗ ಆಗುತ್ತೆ. ನಾವು ಏರ್ಪಾಡು ಮತ್ತು ಇನ್ನು ಮೈಕ್ಗೆಲ್ಲ ಕೊಟ್ಟಿರ್ತಾರಲ್ಲ ಅದರಲ್ಲೆಲ್ಲ ನಾವು ಹಾಕ್ತೀವಿ ಅಂತಂದರೆ ಸ್ವಲ್ಪ ಡಿಲೇ ಆಗುತ್ತೆ, ಮೊಬೈಲ್ ಕೂಡ ಬೇಗ ಚಾರ್ಜ್ ಆಗಲ್ಲ. ಏನಕ್ಕೆ ಅಂತಂದರೆ ನಾನು ಅದನ್ನು ಟ್ರೈ ಕೂಡ ಮಾಡಿ ನೋಡಿದ್ದೀನಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಮತ್ತು ತಗೋಬೋದಾಯಿತು ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ತಗೋಬೋದು ಬ್ರೋ. ಝೊಮ್ಯಾಟೋದಲ್ಲಿ ಕ್ವಾಲಿಟಿಗೇನು ಕಮ್ಮಿ ಇಲ್ಲ. ಇದು ಬಿಟ್ಟರೆ ಇದು 20,000 mAh ಇಂದಿದು. ಇದು ಬಿಟ್ಟು ಇನ್ನು 10,000 mAh ಇಂದು ಇದೆ, ಅದು 550 ರೂಪಾಯಿ. ಬಟ್ ಅದು ತಗೊಳೋದೇನು ಹೊರ್ತಲ್ಲ, ಇನ್ನೆಷ್ಟು ಇನ್ನು 100 ರೂಪೀಸ್ ಅಷ್ಟೇ, ಅದಕ್ಕೂ ಇದಕ್ಕೂ ವ್ಯತ್ಯಾಸ. 100 ರೂಪೀಸ್ ಹಾಕ್ಬಿಟ್ಟು ಆರಾಮಾಗಿ ಇದನ್ನೇ ನಾವು ತಗೊಬೋದು. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ ಝೊಮ್ಯಾಟೋದಲ್ಲಿ ಇದನ್ನು ನಾವು ತಗೊಬೋದು, ಬಟ್ ಏನಂತ ಅಂದರೆ ತುಂಬ ಲೇಟ್ ಆಗುತ್ತೆ ಬರೋದು. ನೋಡಿ ನಾನು ಇದನ್ನು ಬುಕ್ ಮಾಡಿ ಆಗಲೇ ಒಂದು 15 ದಿವಸ ಆಗಿದೆ. ಮೆಸೇಜ್ ಹಾಕೋನು ಬುಕ್ ತಗೊಂಡಿದ್ದೀವಿ ಅಂತ. ಬಟ್ ಅಮೌಂಟ್ ಏನಾದ್ರು ಪೇ ಮಾಡಿದ್ರೆ ಬೇಗ ಬರುತ್ತೆ ಅಂತ ಅನಿಸುತ್ತೆ. ನಾನು ಸುಮ್ಮನೆ ಏನಕ್ಕೆ ಅಮೌಂಟ್ ಪೇ ಮಾಡೋದು, ಪ್ರೀಪೇಡ್ ಅಲ್ವಾ, ನಾನು ಹೋಗಿ ಡ್ಯೂಟಿ ಮಾಡಿದ್ಮೇಲೆ ಅಮೌಂಟ್ ಕಟ್ ಆಗುತ್ತಿದ್ದು. ಸೊ ಅಮೌಂಟ್ ಏನು ನನಗೆ ಸದ್ಯಕ್ಕೆ ಕೊಟ್ಟಿಲ್ಲ. ಆಮೇಲೆ ಡ್ಯೂಟಿಗೆ ಹೋದ್ಮೇಲೆ ಅದರಲ್ಲೇ ಪೇಔಟಲ್ಲಿ ಕಟ್ ಮಾಡ್ಕೊಂಡು ನಾನು 650 ರೂಪಾಯಿ. ಅದರಿಂದಾಗಿ ಬಿಡು ಪೇಔಟಲ್ಲಿ ಕಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಟಿದ್ದೆ. ಅಂದರೆ ನನಗೆ ನಿಧಾನಕ್ಕೆ ಬರಲಿ, ಏನು ಅರ್ಜೆಂಟ್ ಇರಲಿಲ್ಲ, ಇನ್ನೊಂದು ಇತ್ತಲ್ಲ, ಏನು ತೊಂದರೆ ಇಲ್ಲ, ಅದರಿಂದಾಗಿ ಬರಲಿ ಬಿಡು ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಸೊ ನಿಧಾನಕ್ಕೆ ಬಿಟ್ಟಿದ್ದೆ. ಇಷ್ಟು ದಿನ ಆದಮೇಲೆ ಒಂದು 15 ದಿವಸ ಆಗಿತ್ತು ಆಲ್ಮೋಸ್ಟ್ ಬುಕ್ ಮಾಡಿ ನಾನು. ಒಂದು 15 ದಿವಸ ಆದಮೇಲೆ ಬಂದಿದೆ. ನಮ್ಗೆ ಅರ್ಜೆಂಟಿಗೆ ಬೇಕು ಅಂದರೆ ಸಿಗೋಲ್ಲ. ಏನಾದ್ರು ಬೇಕು ಅಂತಂದರೆ ನೀವು ಝೊಮ್ಯಾಟೋದಲ್ಲಿ ಕೆಲಸ ಮಾಡಲೇಬೇಕಾಗುತ್ತೆ. ಆಮೇಲೆ 7 ದಿವಸದಲ್ಲಿ 3 ಆರ್ಡ್ರ್ ಕಂಪ್ಲೀಟ್ ಮಾಡಿದರೆ ಮಾತ್ರ ನಾವು ಬುಕ್ ಮಾಡೋಕ್ಕಾಗುತ್ತೆ. ನಾವು ಕೆಲಸ ಬಿಟ್ಬಿಟ್ಟು 6 ತಿಂಗಳಾಗೈತೆ, 1 ವರ್ಷ ಆಗೈತೆ ತಗೋಬೋದು ಅಂತಂದ್ರೆ ಒಂದು 3 ಆರ್ಡ್ರ್ ಕಂಪ್ಲೀಟ್ ಮಾಡ್ಬಿಟ್ಟು ನಾವು ಬೇಕು ಅಂತಂದರೆ ಬುಕ್ ಮಾಡ್ಕೊಂಡು ಆರಾಮಾಗಿ ತರಿಸ್ಕೋಬೋದು. ಕ್ವಾಲಿಟಿಲೇನು ಝೊಮ್ಯಾಟೋ ಪ್ರಾಡಕ್ಟ್ಗಳು ಆಲ್ಮೋಸ್ಟ್ ನೋಡಿದ್ರೆ ಅದೇ ಡೆಲಿವರಿ ಪಾರ್ಟ್ನರ್ಸ್ಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟಿನಿ ಇವನು ಮಾಡಿರೋದು. ಆಮೇಲೆ ಇನ್ನೂ ಸ್ಟೋರ್ಗಳಲ್ಲಿ ತುಂಬ ನಿಮಗೆ ಬೇಕಾಗಿರೋವು ಅಂದರೆ ಝೊಮ್ಯಾಟೋ ಡೆಲಿವರಿ ಪಾರ್ಟ್ನರ್ಸ್ಗೆ ಬೇಕಾಗಿರೋಂಥವಿದೆ. ಈ ಕ್ಯಾಪು ಅವೆಲ್ಲ ಏನು ತೊಗೊಳಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತಂದರೆ ಕ್ಯಾಪು ಮತ್ತು ಟ್ರ್ಯಾಕ್ ಪ್ಯಾಂಟ್ ಎಲ್ಲ ಅವು ಕ್ವಾಲಿಟಿ ಚೆನ್ನಾಗಿರ್ತವೆ, ಬಟ್ ಝೊಮ್ಯಾಟೋ ಲೋಗೋ ಹಾಕಿರ್ತಾನೆ, ಎಲ್ಲೂ ಕೂಡ ಹಾಕೊಂಡು ಹೋಗೋಕ್ಕಾಗಲ್ಲ. ಎಲ್ಲ ಪ್ರಾಡಕ್ಟಲ್ಲೂ ಝೊಮ್ಯಾಟೋ ಲೋಗೋ ಹಾಕಿರ್ತಾನೆ. ಬೇಕಾದರೆ ಇನ್ನೊಂದು ಬ್ಲೂಟೂತ್ ಇಯರ್ಫೋನ್ ನಿಮಗೆ ಇಷ್ಟ ಆಗ್ಬೋದು. ಅದು ಏನಕ್ಕೆ ಅಂತಂದರೆ ಅದು ವಾಟರ್ ಪ್ರೂಫ್ ಇರುತ್ತೆ. ಅದರಿಂದಾಗಿ ಅದು ಒಂದು ಕಮ್ಮಿ ರೇಟಿಗೆ ಸಿಗುತ್ತೆ. ಈಗ ಬೇರೆ ಕಡೆ ಎಲ್ಲ ತೊಗೊಂಡು ಹೋಗ್ತೀವಿ ಅಂತಂದರೆ ಒಂದು 1000 ರೂಪಾಯಿ ಆದರೂ ಆಗೇ ಆಗುತ್ತೆ. ಏನು ಈಗ ಡೆಲಿವರಿ ಪಾರ್ಟ್ನರ್ಸ್ಗೆ ಅಂತ ಹೇಳ್ಬಿಟ್ಟು ಒಂದು 300-400 ರೂಪೀಸ್ ಔಟ್ಸೈಡ್ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಕಮ್ಮಿ ಇರುತ್ತೆ. ಬಟ್ ಸ್ಟಾಕ್ ಏನು ಅಷ್ಟೊಂದು ಇರೋಲ್ಲ ಅಂತ ಅಂದ್ಕೊಂಡಿದ್ದೀನಿ, ಕಮ್ಮಿ ಸ್ಟಾಕ್ ಇರ್ಬೋದು. ನೋಡಿ ಯಾರನ್ನೋ ಪವರ್ ಬ್ಯಾಂಕ್ ತಾಣ ಯೋಚನೆಯಲ್ಲಿ ಇದ್ದು ನಮ್ಮ ಪವರ್ ಬ್ಯಾಂಕ್ ಇಲ್ಲ ಅಂತ ಅಂದರೆ ನಿಮ್ಮ ಝೊಮ್ಯಾಟೋ ರೈಡರ್ಗಳ ಕಡೆಯಿಂದ ಬುಕ್ಸ್ ಮಾಡಿಸ್ಕೊಡ್ರಿ. ಇಲ್ಲ ಅಂತಂದರೆ ಝೊಮ್ಯಾಟೋದಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರ ಅಂತಂದರೆ ಆರಾಮಾಗಿ ನೋಡಿ 20,000 mAh ಇಂದು ತೊಗೋಬೋದು. ನೀವು ಬೇರೆ ಕಡೆ ಈ ಕ್ವಾಲಿಟಿದು ಎಲ್ಲೂ ಕೂಡ 650 ರೂಪಾಯಿಗೆ 100% ನಾವು ಎಲ್ಲಿ ಹುಡುಗರು ಸಿಗೋಲ್ಲ ಅಂತ ನನಗನ್ಸು. ಏನಕ್ಕೆ ಅಂತಂದರೆ ನಾನು ನೋಡಿದ್ದೀನಿ ಝೊಮ್ಯಾಟೋ ಪ್ರಾಡಕ್ಟ್ಗಳು ಒಂದು 3-4 ತರಿಸಿನಲ್ಲ, ಸೊ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಷಯ ಮಾತ್ರ ಶೇರ್ ಮಾಡ್ಕೊಬೇಕಾಯ್ತು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಸಾರಿ, ಇದ್ರ ಒಳಗಡೆ ಡೇಟಾಗೆ ಬಂದು ಕೊಟ್ಟಿದ್ದು ನಾನು ನೋಡಿರಲಿಲ್ಲ. ನೋಡಿ ಇದೆ, ಸಾರಿ ಕೆಮ್ಮಾಗ್ಬಿಡ್ತು ತಿರ್ಗಾ. ನೋಡಿ ಆಳೆ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಕಂಟಿನ್ಯೂಸ್ ಮಾತಾಡಿ. ನೋಡಿ ಡೇಟಾ ಕೇಬಲ್ ಕೊಟ್ಟಿದ್ದಾನೆ, ನಾನು ಕೊಟ್ಟೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಇವಾಗ ಈಗ ಬಾಕ್ಸ್ ಆಡಾಡ್ಸಲ್ಲ ಅದರಿಂದ ಇತ್ತು. ಬಟ್ ಇದು ನಾವು ಮೊಬೈಲ್ ಯೂಸ್ ಮಾಡ್ಕೊಳಕ್ಕಾಗಲ್ಲ ಅಂತ ಅನ್ಸುತ್ತಿದ್ದು. ಅಂದರೆ ಚಾರ್ಜ್ ಮಾಡ್ಕೊಳಕ್ಕೆ ಮಡಿಕೋಬೇಕು ಅಷ್ಟೇ. ಇದು ನೋಡಿ, ಇದು ಹಳೆಯ ಪಿನ್ ಇದೆಯಲ್ಲ ಅದಿದೆ, ಸಿ ಟೈಪಿಂದ ಇಲ್ಲ ಇದು. ಸೊ ಫಸ್ಟ್ ಎಲ್ಲ ಬರ್ತಾಯಿತ್ತಲ್ಲ ಆ ಥರದ್ದಿದೆ. ಅದನ್ನು ಹಾಕ್ಬಿಟ್ಟು ಆರಾಮಾಗಿ ನಾವು ಚಾರ್ಜ್ ಮಾಡ್ಕೊಬೋದು. ಅಂದ್ಕೊಂಡಿದ್ದೆ ಡೇಟಾ ಕೇಬಲ್ ಕೊಡ್ಬೇಕಾಯ್ತಲ್ಲ, ಯಾಕೆ ಕೊಟ್ಟಿಲ್ಲ ಅಂತ. ಬಟ್ ಡೇಟಾ ಕೇಬಲ್ ಏನು ಅಷ್ಟು ಕ್ವಾಲಿಟಿ ಇಲ್ಲ ಅಂತ ಅನಿಸ್ತಾ ಇದೆ, ಸ್ವಲ್ಪ ಕಮ್ಮಿ ಇದೆ. ಥಿಕ್ನೆಸ್ ಎಲ್ಲ ಚೆನ್ನಾಗಿದೆ, ಬಟ್ ಪ್ಲಾಸ್ಟಿಕ್ ಕ್ವಾಲಿಟಿ ನೋಡಿದ್ರೆ ಒಂದು ಸ್ವಲ್ಪ ಕ್ವಾಲಿಟಿ ಇಲ್ಲ ಅನ್ನಿಸ್ತಾ ಇದೆ. ಸೊ ಆರಾಮಾಗಿ ತಗೋಬೋದು ಸ್ನೇಹಿತರೆ. 650 ರೂಪಾಯಿಗೆ ಯಾರು ಕೊಡ್ತಾರೆ ಹೇಳಿ ಇಷ್ಟು ಒಳ್ಳೆ ಪವರ್ ಬ್ಯಾಂಕ್ನ? ಆರಾಮಾಗಿ ತೊಗೊಂಡು ನಾವು ಯೂಸ್ ಮಾಡ್ಬೋದು. ಸೊ ಈ ವಿಷಯ ತಿಳಿಸ್ಕೊಬೇಕಾಯ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.